ಬೊಮ್ಮಾಯಿ ಅವ್ರ ಮಗ ಬರ್ತಾರೆ ನಿಖಿಲ್ ತಗೊಳ್ತೀವಿ. ಒಂದ್ ಕಡೆ ನಾವು ಕೂಡ ಲೀಡರ್ ಇದ್ವಿ, ಯೋಗೇಶ್ 2 3 ನಾವು ಲೀಡ್ ಇದ್ವಿ, ಈಗ ಅವ್ರು ನೀಡ್ತಾರೆ. ಅದು ಆ ಗ್ರಾಮಗಳ ಸಂಬಂಧ ಮತ್ತೆ ತಿಳ್ಕೊಳ್ಳಿ. ಯಾರೇ ಗೆದ್ರು ಕೂಡ 2,000 3,000 ಗೆಲ್ಬೋದೇ ತಿಳ್ಕೊಳ್ಳಿ. ಸಂಡೂರಲ್ಲಂತೂ 100ಕ್ಕೆ ಕಾಂಗ್ರೆಸ್ ಗೆಲ್ತದೆ, 3 ಸೀಟ್ ನಾವು ಗೆಲ್ತೀವಿ. ಇನ್ನೂ 14 ಸುತ್ತು ಬಾಕಿ ಇದೆ. ನಿಖಿಲ್ ಕುಮಾರಸ್ವಾಮಿ ಮುನ್ನಡೆಯನ್ನ ಸಾಧಿಸ್ತಾ ಇದ್ದಾರೆ. ಈ ರವಿಕುಮಾರ್ ನೋಡಿ ನೀರ್ ಕುಡಿಸಿ ನೀರ್ ಕುಡಿರಿ ಅವ್ರಿಗೆ ಗೆಡ್ಕೋದು. 780 ಮತಗಳ ಅಂತರದಲ್ಲಿ ನಿಖಿಲ್ ಮುನ್ನಡೆಯನ್ನ ಸಾಧಿಸ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇದು 6ನೇ ಸುತ್ತಿನ ಮತ ಎಣಿಕೆಯ ಸಂದರ್ಭದಲ್ಲಿ ನಮ್ಗೆ ಗೊತ್ತಾಗ್ತಾ ಇರುವಂತಹ ಒಂದ್ ಮಾತಿತ್ತು, ಬಹುಶಃ ನಿಖಿಲ್ ಸುಮಾರು 20,000 ಓಟ್ಗಳ ಅಂತರದಲ್ಲಿ ಗೆದ್ದು ಬಿಡ್ತಾರೆ ಅನ್ನುವಂತ ರೀತಿಯಾಗಿ. ನಿನ್ನೆ ಸಿಪಿ ಯೋಗೇಶ್ವರ್ ಅವರು ಕೂಡ ಸುಮಾರು 15,000ಕ್ಕಿಂತ ಅಧಿಕ ಮತಗಳ ಅಂತರದಲ್ಲಿ ಗೆದ್ದು ಬಿಡ್ತಾರೆ ಅನ್ನುವಂತ ರೀತಿಯಾಗಿ ಎರಡೂ ಕಡೆಯವರು ಕೂಡ ಈ ರೀತಿಯಾದ ಬಹಳ ಪ್ರಬಲವಾದ ಚರ್ಚೆಯಲ್ಲಿದ್ರು. ಆಮೇಲೆ ಏನೋ ಯಾರೋ ಕಾರ್ಯಕರ್ತರು ಇವರ ಹಾರ್ಡ್ ಕೋರ್ ಫ್ಯಾನ್ಸ್ ಹೇಳಿದಂತ ಮಾತಲ್ಲ, ಪಕ್ಷಕ್ಕೆ ಸಂಬಂಧಪಟ್ಟಾಗಿರೋ ಪ್ರಮುಖ ನಾಯಕರುಗಳು ಹೇಳ್ತಾ ಇದ್ದಂತ ಮಾತು. ಬಟ್ ಈ ಟ್ರೆಂಡ್ ನೋಡಿದ್ರೆ ಈಗ ಹೆಚ್ಚು ಕಡಿಮೆ ಒಂದು 60,000 ಓಟ್ ಕೌಂಟಿಂಗ್ ಆದಂತ ಸಂದರ್ಭ ರಂಗನಾಥ್ ಅವರು, ಇದು ಹೆಚ್ಚು ಕಡಿಮೆ ಈ ಟೈಮ್ ನಲ್ಲೂ 700, 800, 1000ದಲ್ಲಿ ಇವ್ರು ಲೀಡಿಂಗ್ ಇದೆ ಅಂದ್ರೆ ಇದು 15,000, 20,000ಕ್ಕೆಲ್ಲ ಹೋಗಲ್ಲ ಅನ್ನೋ ರೀತಿಯಾಗಿ ಅನ್ನಿಸ್ತಾ ಇದೆ. ಗೊತ್ತಿಲ್ಲ ಟ್ರೆಂಡ್ ಏನಾಗ್ಬೋದು ಅಂತ. ಆಮೇಲೆ ಜನಪಟ್ಟಣಕ್ಕೆ ಸಂಬಂಧಪಟ್ಟಾಗಿನ ಸಿಟಿ ವೈಸ್ ಮತ ಎಣಿಕೆ ಆಗಿದ್ಯಾ ಅನ್ನೋದು ನಾವು ನೋಡ್ಬೇಕಿದೆ. ಯಾಕಂತಾರೆ ಸಿಟಿ ವೈಸ್ ಅಲ್ಲಿ ಕಾಂಗ್ರೆಸ್ ಬಹಳ ಚೆನ್ನಾಗಿ ಹೋಲ್ಡ್ ಇಟ್ಕೊಳ್ಳುವಂತ ಪ್ರಯತ್ನ ಪಟ್ಟಿದೆ. ಅಲ್ಪಸಂಖ್ಯಾತ ಮತಗಳು ಸಿಟಿ ವೈಸ್ ಅಲ್ಲಿ ಬಹಳ ಚೆನ್ನಾಗಿದೆ. 30,000 ಮತಗಳ ಪೈಕಿ ಬಹುತೇಕ ಅಲ್ಪಸಂಖ್ಯಾತ ಸಮುದಾಯದ ಮತಗಳು ಸಿಟಿಲಿ ಇರುವಂತದ್ದು. ಹೀಗಾಗಿ ನಾವು ನೋಡ್ಬೇಕು, ಅದು ಆಗಿದೆ ಅನ್ನುವಂತ ನಮ್ಗೆ ಗೊತ್ತಾಗ್ಬೇಕಿದೆ. ಅಲ್ಲಿ ಬಹಳ ಗೇಮ್ ಚೇಂಜರ್ ಆಗ್ಬೋದಾ ಅಂತ ಚಾನ್ಸಸ್ ಇದೆ, ಅದನ್ನ ನಾವು ನೋಡ್ತಾ ಮಲ್ತೇಶ್ ನೀವು ಹೇಳಿದಂಗೆ ಏನು ಅಂದ್ರೆ ಯಾವ ಸಂದರ್ಭದಲ್ಲಿ ಮತದಾರರ ಮನಸ್ಸು ಯಾವ ರೀತಿ ಬದಲಾಗುತ್ತೆ ಹೇಳಕ್ ಸಾಧ್ಯ ನೋಡಿ. ಈಗ ಮಹಾರಾಷ್ಟ್ರದ ಹೇಳೋದಾದ್ರೆ, ಮಹಾರಾಷ್ಟ್ರದಲ್ಲಿ ಈ ಮೊನ್ನೆ ನಡೆದಂತ ಚುನಾವಣೆ ಅಂದ್ರೆ ಲೋಕಸಭಾ ಚುನಾವಣೆ ಎಷ್ಟರ ಮಟ್ಟಿಗೆ ಈ ಮಹಾವಿಕಾಸ್ ಅಘಾಡಿ ಮುಂದಕ್ಕೆ ಹೋಗಿತ್ತು ಅಂತ. ಆಮೇಲೆ